ಕೈಯಲ್ಲಿ ನಿಮ್ಮ ವರದಕ್ಷಿಣೆ ತಗೊಂಡವನ್ ಗಿರಾಕಿ ಹತ್ರ ಮಾತಾಡಿ. ನಾನು ಯಾವತ್ತೂ ವರದಕ್ಷಿಣೆ ಗಿರಾಕಿ ಅಲ್ಲ, ಹಂಗಾಗಿ ನನ್ನ ನಾಲ್ಗೆ ಹಿಂಗೆ ಇರುತ್ತೆ ಅಲ್ರಿ. ಅದು ಈಗ ಆನ್ಗೋಯಿಂಗ್ ವರ್ಕ್ ಸರ್ ಅಂತ ಹೇಳ್ತೀರಿ, ಆನ್ಗೋಯಿಂಗ್ ವರ್ಕ್ ಕ್ರ್ಯಾಕ್ ಬಂದಿದೆ ಅಂತ ಹೇಳಿದ್ರೆ ನಿಮ್ಮ ಕಾನೂನು ಏನು? ಅದ್ರ ಕ್ರ್ಯಾಕ್ ಆಗಿ ಸತ್ತೋದ್ರೆ ಯಾರು ಅದರ ರೆಸ್ಪಾನ್ಸಿಬಿಲಿಟಿ? ಅದು ವಯಸ್ಸಾದವ್ರು ಸಾಯ್ತಾರೋ, ಹುಡುಗರು ಸಾಯ್ತಾರೋ, ಬೇರೆ ಯಾರೋ ಸಾಯ್ತಾರ, ಇಲ್ಲ ನೀವೇ ಸಾಯ್ತಿರೋ ಕೆಳಗಡೆ ನೋಡ್ತಾ ನಿಂತ್ಕೊಂಡ್ರೆ? ಏನಾಯ್ತು? ಫೋನ್ ಮಾಡಿ ಹೇಳಿದ್ರೆ ಏರ್ ಕ್ರ್ಯಾಕ್ ಬಂದಿದೆ ಆತರ ಏನೂ ಆಗಲ್ಲ, 25 ವರ್ಷ ಗ್ಯಾರಂಟಿ. ಬೇರೆ ಹೊಸ ಟೆಕ್ನಾಲಜಿ ಯಾವ್ದು ಗೊತ್ತಾ? ಅದು ಪಂಚರ್ ಟೆಕ್ನಾಲಜಿ ಅಂದ್ರೆ ಯಾರ್ಯಾರು ತಿಂದಿದಾರಲ್ಲ ಅವರೆಲ್ಲರೂ ಅವರಿಗೆ ರಕ್ಷಣೆ ಬಂದು ಅದಕ್ಕೆ ಪಂಚರ್ ಹಾಕೋದು. ಹೌದೌದು ಸರ್. ಇಲ್ಲ ಅವ್ರು ಬರ್ಲಿ, ಅವ್ರು ಬರ್ದೇ ಇದ್ರೆ ಇಲ್ಲೇ ಧರಣಿ ಮಾಡೋದು ಅಷ್ಟೇ. ಅಲ್ಲೇ ಮಾತಾಡೋಣ, ನಾವು ಮಾತಾಡಿ ಪ್ರಯೋಜನ ಇಲ್ಲ. ಈಗ ಅಲ್ರಿ ತಮ್ಮತ್ರ ತಹಶೀಲ್ದಾರ್ ಬರ್ಲಿಲ್ಲ ಅಂದ್ರೆ ಇಲ್ಲೇ ಧರಣಿ ಮಾಡೋದಷ್ಟೇ. ಅದಂದ್ರೆ ಈಗ ಅವ್ರ ಸಮ್ಮುಖದಲ್ಲಿ ಆಗ್ಬೇಕು. ಯಾರಿಗಾದ್ರು ಜೀವ ಹಣ ಮಾಡುವ ಕಾರ್ಯಕ್ರಮ. ನಾನು ಶಾಸಕನಾದಾಗ, ನನಗಿಂತ ಹಿಂದೆ ಗೋವಿಂದೇಗೌಡರಿದ್ದಾಗ, ಚಂದ್ರೇಗೌಡರಿದ್ದಾಗ, ಶಾಮಣ್ಣ ಇದ್ದಾಗ, ವೀರಪ್ಪಗೌಡರಿದ್ದಾಗ ಎಲ್ಲ ಅದು ಅಲ್ಲೊಂದು ದೊಡ್ಡ ಮರ ಕಾಣ್ತಾ ಇದೆಯಲ್ಲ, ಆ ಮರದ ಹತ್ರ ಇತ್ತು ವಾಲ್. ಇವರು ಯಾವ ಕಾರಣದಿಂದ ಅಲ್ಲಿಂದ 50 ಅಡಿ ದೂರಕ್ಕೆ ಈ ಕಡೆಗೆ ವಾಲ್ ಹಾಕ್ಲಿಕ್ಕೆ ತಂದಿದ್ದಾರೆ? ಯಾರಿಗೆ ಉಪಕಾರ ಮಾಡಲಿಕ್ಕೆ ಮತ್ತು ಯಾರ ಮನೆನ ಹಾಳು ಮಾಡಲಿಕ್ಕೆ ಅನ್ನುವ ಪ್ರಶ್ನೆ ಇದರಲ್ಲಿ ಮೇಲ್ನೋಟಕ್ಕೆ ಕಂಡು ಬರುತ್ತೆ. 50 ಅಡಿ ಎತ್ತರ, 15 ಮೀಟರ್ ಈಗ ವಾಲ್ ಹಾಕಿದ್ದಾರೆ, ವರ್ಟಿಕ್ಯುಲರ್ ಸ್ಟ್ರೈಟ್. ಅದಕ್ಕೆ ಡಿಸೈನೂ ತಪ್ಪಿದೆ. ಮತ್ತು ಆ ವರ್ಟಿಕ್ಯುಲರ್ ಯಾಕೆ ಬೇಕಾಗಿತ್ತು? ಅದನ್ನು ಅಲ್ಲಿಗೆ ಸ್ಲ್ಯಾಂಟ್ ತಗೊಂಡೋಗಿ ನಿಲ್ಲಿಸ್ಬೋದಾಗಿತ್ತು. ಯಾಕೆ ನಿಲ್ಲಿಸ್ಲಿಲ್ಲ ಅಂದರೆ ಎಲ್ಲಿ ಮೇಲ್ಗಡೆ ಜಾಗ ಯಾಕಾಗಿ ಬೇಕಾಗಿತ್ತು ಅಂತ ನನಗೆ ಗೊತ್ತಿಲ್ಲ. ಮತ್ತು ನನಗೆ ಅನ್ಕಂತೇನೆ ಅಲ್ಲೊಂದು 2000 ಲೋಡ್ ಮಣ್ಣು ತುಂಬುವಂಥ ಕ್ಯಾವಿಟಿ ಆದರೆ ಆ ಮಣ್ಣು ತುಂಬಿದರೆ ಅದರಲ್ಲಿ ದುಡ್ಡು ಜಾಸ್ತಿ ಮಾಡ್ಬೋದು. ಲೇಔಟಲ್ಲಿ ತೆಗೆದಿರೋ ಮಣ್ಣನ್ನು ತಂದು ಇಲ್ಲಿ ತುಂಬೋದು, ಇಲ್ಲಿ ತೆಗೆದಿದ್ದು ತಗೊಂಡೋಗಿ ಲೇಔಟಿಗೆ ತುಂಬೋದು. ಮಣ್ಣಿನ ದಂಧೆ ಶೃಂಗೇರಿಯಲ್ಲಿ ಅಭಾವಿತವಾಗಿ ನಡೀತಾ ಇರುವಂಥ ಮಣ್ಣಿನ ದಂಧೆಯ ಪರಿಣಾಮ ಇದು ಹಿಂಗಾಗಿರೋದು. ಮತ್ತು ಈ ಕಾಂಟ್ರಾಕ್ಟರ್ ಸರಿ ಇಲ್ಲೇನೋ ಅಂತ ಕೇಳಿದ್ರೆ ಅಲ್ಲಿರೋರೊಬ್ರು ನಮ್ಮ ಸ್ನೇಹಿತರು ಹೇಳಿದ್ರು, ಇಲ್ಲ ಶಾಸಕರ ಮನೆ ಎದುರುಗಡೆ ವಾಲು ಇವರೇ ಮಾಡಿರೋದು, ಅಲ್ಲಿ ಬ್ರಿಡ್ಜು ಇವರೇ ಮಾಡಿದ್ದಾರೆ ಮನೆ ಎದುರುಗಡೆ, ಅಲ್ಲಿ ಎಲ್ಲಿ ಮಾಡೋಕ್ಕೇನಿದೆ ಕೇಳಿದೆ. ಆ ಸಣ್ಣದು ಹಿಂಗೆ ಇಳಿಯೋ ಸೇತುವೆ ಇತ್ತಲ್ಲ ಅದನ್ನು ತೆಗೆದು ದೊಡ್ಡದು ಮಾಡಿದ್ದಾರೆ. ಮತ್ತು ಹೊಸದಾಗಿ ಅವ್ರು ತಗೊಂಡಿರೋ ತೋಟಕ್ಕೆ ತುಂಬ ದೂರದ ತನಕ ವಾಲ್ ಮಾಡಿದ್ದಾರೆ ಅಂತ ಹೇಳಿದ್ರು. ಆ ವಾಲ್ ಏನೂ ಆಗಿಲ್ಲ, ಚೆನ್ನಾಗಿದೆ ಅಂದರೆ ಕಾಂಟ್ರಾಕ್ಟ್ರಿಗೆ ಕೆಲಸ ಗೊತ್ತು. ಆದರೆ ಇಲ್ಲಿ ಕಾಂಟ್ರಾಕ್ಟರ್ ಭಾಳ ಜನರಿಗೆ ದುಡ್ಡು ಕೊಡಬೇಕಾಗಿರೋದ್ರಿಂದ ಇದು 70% ಇಲ್ಲಿ ಕೊಡಬೇಕು. ಮತ್ತು ಅಲ್ಲಿರೋದು ಸರ್ಕಾರದ ದುಡ್ಡ, ಅಲ್ಲಾಗಿರೋ ವಾಲು ಮತ್ತು ಇದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಇಲ್ಲ ಈ ದುಡ್ಡು ಅಲ್ಲಿಗೆ ಹೋಗಿದೆಯಾ, ಇದನ್ನು ಆಲೋಚನೆ ಮಾಡಬೇಕಾದಂಥ ಸ್ಥಿತಿ ನಮ್ದಿದೆ. ಅವರೇ ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತ ನಾನು ಭಾವಿಸ್ತೇನೆ. ಇದು ಒಟ್ಟಾರೆಯಾಗಿ ಹಣ ಮಾಡುವ ಕಾರ್ಯಕ್ರಮ. ನಾವೀಗ ಈ ಶಾರದಾ ಹೋಟೆಲ್ ಮುಂದ್ಗಡೆ ನಿಂತಿದ್ದೇವೆ. ಇದು ಧರಿಸಿ ಬಂದರೆ ಇಲ್ಲಿಯೂ ಅಲ್ಲ, ಇನ್ನೂ ಹಿಂದಕ್ಕಿರೋರ ತನಕ TAPCMS ಸೇರಿದಂತೆ ಆ ಕಡೆ ಇರುವ ಆಂಜನೇಯ ಮತ್ತು ವೆಂಕಟರಮಣ ಸ್ವಾಮಿ ದೇವಸ್ಥಾನವೂ ಸೇರಿದಂತೆ ಮೇಲ್ಗಡೆ 2000 ಲೋಡ್ ಮಣ್ಣು ತುಂಬಿದ್ದಾರೆ. ಅದು ಮತ್ತು ಕಾಂಕ್ರೀಟು ಒಟ್ಟಿಗೆ ಸೇರಿ ಕೆಳಗೆ ಬಂದರೆ ವಯನಾಡಿಗಿಂತ ಅತ್ಯಂತ ಶೋಚನೀಯ ಘಟನೆ ಇಲ್ಲಿ ನಡೀತದೆ. ವಯನಾಡು ಪ್ರಕೃತಿ ವಿಕೋಪದಿಂದಾಗಿದ್ದು, ಇಲ್ಲಿ ಇವರು ನಿರ್ಮಾಣ ಮಾಡಿದ್ದು, ಇದು ಕೊಡುಗೆ ನಮಗೆ ಕೊಡ್ತಾ ಇರುವಂಥದ್ದಾಗಿದೆ. ಹಾಗಾಗಿ ನಾನು ಇದನ್ನು ತೀವ್ರವಾಗಿ ವಿರೋಧಿಸ್ತೇನೆ. ಮತ್ತು ಇಲ್ಲಿರೋರಿಗೆಲ್ಲ ನೂರಾರು ವರ್ಷಗಳಿಂದ ಬದುಕಿರುವಂಥ ಈ ಜನರಿಗೆ, ಈ ನೂರಾರು ವರ್ಷಗಳಿಂದ ಬದುಕಿರೋ ಜನ, ಹಳೆ ಮನೆಗಳು, ಇವರು ಏಕಾಏಕಿ ಬಂದು ನಿಮ್ಮನ್ನೆಲ್ಲ ಮನೆ ಖಾಲಿ ಮಾಡಿ ಅಂತ ಹೇಳಿದ್ರೆ ಬಟ್ಟೆ ಅಂಗಡಿಯವರು, ಲಾಡ್ಜ್ನವರು, ಚಪ್ಪಲಿ ಅಂಗಡಿಯವರು, ಇಲ್ಲಿ ಯಾರೋ ಡೀಸೆಲ್ ಶಾಮಿಯಾನದವರು, ಈ ಹೋಟ್ಲಿನವರು ಏನು ಊಟ ಮಾಡ್ತಾರೆ? ಎಲ್ಲಿಗೆ ಹೋಗ್ತಾರೆ ಇವರೆಲ್ಲ? ಎಷ್ಟು ದಿನ ಹೋಗ್ತಾರೆ? ಇನ್ನೂ ಶೃಂಗೇರಿಯಲ್ಲಿ ಬಂದಿರೋದು 20% ಮಳೆ, ಬಾಕಿ 80% ಇದೆ. ಇವರೆಲ್ಲ ಕಿಕ್ಕಾಕ್ ತಗೊಂಡು ಕಾಯಿ ಇಟ್ಟರು ಮಳೆ ಬರೋದು ಬೇಡ ಅಂತ. ನಾನು ಆ ತಾಯಿ ಶಾರದೆಯಲ್ಲಿ ಋಷಿರಂಗನಲ್ಲಿ ಕೇಳ್ತೇನೆ, ಇದು ಹಾನಿ ಆಗೋದು ಬೇಡ. ಜನರ ಜೀವ ಇದು ಬಂದಿರೋ ಭಕ್ತರದ್ದು ಆಗಿರ್ಬೋದು, ರಸ್ತೆ ಮೇಲೆ ಹೋಗ್ತಾ ಈ ಊರಿನ ಜನರದ್ದು ಆಗ್ಬೋದು, ಅಧಿಕಾರಿಗಳದ್ದು ಆಗ್ಬೋದು. 20 ಲಕ್ಷ ಚೆಕ್ ಹಿಡ್ಕೊಂಡು ನಗ್ತಾ ಬರೋದು ಬೇಡ. ನೀವು ಜೀವ ಹಾನಿ ಆಗದೆ ಇರುವಂತೆ ಆಗಲಿ ಅಂಥೇಳಿ ನಾನು ಭಗವಂತನ ಕೈನಲ್ಲಿ ಕೇಳ್ಕೊಂತೇನೆ. ಮತ್ತು ಇದೊಂದು ಹಣ ಮಾಡುವ ಕಾರ್ಯಕ್ರಮ, ಅವೈಜ್ಞಾನಿಕವಾದ ಕಾರ್ಯಕ್ರಮ. ಇದು ಈ ಕ್ಷೇತ್ರವೇ ಹಣ ಮಾಡುವ ದಂಧೆಯ ಕಾರ್ಯಕ್ರಮ ಆಗೋಗಿದೆ. ಜಲ್ ಜೀವನ್ ಮಿಷನ್ನಿನ ಕತೆ ನಾನು ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದೆ.
ರಸ್ತೆಗಳ ಕತೆ ತಾವು ನೋಡ್ತಾ ಇದ್ದೀರಿ. ಇದು ಮೊದಲನೇ ವಾಲ್ ಅಲ್ಲ, ಅಲ್ಲೊಂದು ವಾಲ್ ಹೋಗಿತ್ತು, ತೆಕ್ಕೂರಲ್ಲಿ ಒಂದು ವಾಲ್ ಹೋಗಿದೆ. ಎಲ್ಲಿ ವಾಲ್ ಮಾಡಬೇಕೋ ಅಲ್ಲಿ ಮಾಡ್ತಿಲ್ಲ. ಇದು ಅವಶ್ಯಕತೆ ಇರಲಿಲ್ಲ. ಇಷ್ಟು ಇದ್ರ ಬಾಟಮಿಗೆ ಒಂದು 5-10 ಅಡಿ ಸ್ಟ್ರಾಂಗ್ ಆಗಿ ಹಾಕಿ ಅದಕ್ಕೆ ಕಾಲ್ ಸ್ಟ್ರೆಂಥನ್ ಮಾಡಿಬಿಟ್ಬಿಟ್ಟಿದ್ರೆ ಸಾಕಾಗಿತ್ತು. ಯಾಕಾಗಬೇಕಿತ್ತು? ಇಂಜಿನಿಯರ್ ಹೇಳ್ತಾರೆ ಸರ್ ಮುಗಿದಿಲ್ಲ ಸರ್, ಇನ್ನೂ ಮೇಲ್ಗಡೆ 5 ಅಡಿ ಇದೆ ಅಂತ. 5 ಮೀಟ್ರ್ ಅಂದರೆ ಇನ್ನು 5 ಮೀಟ್ರ್ ಇದೆ ಅಂದರೆ ಎಲ್ಲಿಗೆ ಜಾಗ ಮಾಡ್ತಾ ಇದ್ದಾರೆ? ಇದನ್ನು ನಾನು ಅತ್ಯಂತ ವಿಷಾದದಿಂದ ನೋವಿನಿಂದ ಹೇಳ್ತೇನೆ. ನಮ್ಮ ಬದುಕಿನ ಜೊತೆ ಚೆಲ್ಲಾಟ ಬೇಡ. ನಾವು ಈ ಕ್ಷೇತ್ರದ ಜನ ಇದ್ದೀವಿ, ನಮ್ಮ ಜೀವದ ಜೊತೆ ಆಟಾಡಬೇಡಿ ಅಂತೇಳಿ ಮಾತ್ರ ಇವ್ರಿಗೆ ಕೇಳ್ತೇನೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸ್ತದೆ. ನಮ್ಮ ಶಾಸಕರು ಇದನ್ನು ಗಂಭೀರ ತಗೊಂತಾರೆ ಅಂತಿಲ್ಲ. ಅವರಿಗೀಗ ನನ್ನನ್ನು ಆರೋಪ ಮಾಡೋದ್ರಲ್ಲೇ ಉಳಿದಿರ್ತಾರೆ. ಸರ್ಕಾರ ಮಾನವೀಯ ಲೆಕ್ಕಾಚಾರದ ಮೇಲೆ ಮತ್ತು ಸಾಮರ್ಥ್ಯದಲ್ಲಿ ಅದರದ್ದು ಕ್ರಮ ತಗೊಂಡ್ಲಿ ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ.